ತೊಲಗಲಿ ತೊಲಗಲಿ ಕಾಂಗ್ರೆಸ್ ತೊಲಗಲಿ 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 ಕಾಂಗ್ರೆಸ್ ವಿಧಾನಸಭೆ ಸದಸ್ಯರು ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬೆಂಬಲಿಗರು ದಾಳಿ ಮಾಡತ್ತಾರ ಅವ್ರಿಗೆ ಹಕ್ಕದ ನಮ್ಗೆ ಪ್ರತಿಭಟನೆ ಹಕ್ಕಿಲ್ಲ ಸರ್. ಕಾಂಗ್ರೆಸ್ ಆಫೀಸ್ ಇದೆ ಅದ್ರ ಮ್ಯಾಗ ದಬ್ಬಾಳಿ ನಾವು ದಾಳಿ ಮಾಡ್ತೇವೆ. ಇಲ್ಲ ಮಾತಾಡ್ತೀವಿ ಸರ್, ದಾಳಿ ಮಾಡ್ತಾರ ವಿಧಾನಸೌಧ ಮ್ಯಾಗ ಸಿಟಿ ರವಿ ಅವ್ರ ಮೇಲೆ ದಾಳಿ ಮಾಡ್ತಾರೆ. ನೀವು ಕ್ಲಿಪ್ ನೋಡಿ. ಗೃಹ ಮಂತ್ರಿ ರಾಜ್ಯಘಟ್ಟ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ರಾಜ್ಯಘಟ್ಟ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಿನ್ನ ದೇಶ ಗೃಹ ಮಂತ್ರಿ ಅವ್ರ ವಿಡಿಯೋಗಳನ್ನು ತುಣುಕೊಂಡು ಎಡಿಟ್ ಮಾಡಿ ಇವತ್ತು ದೇಶದ ಬೆಂಕಿ ಹಚ್ಚಲತ್ತಾರ. ಜಾತಿಗಳ ಮಧ್ಯೆ ಬೆಂಕಿ ಹಚ್ಚಲತ್ತಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾರ್ಯಾರು ನ್ಯಾಯ ಕೊಟ್ಟರು ಭಾರತೀಯ ಜನತಾ ಪಕ್ಷ ನ್ಯಾಯ ಕೊಟ್ಟು ಇವತ್ತು ದಬ್ಬಾಳಿಕೆ ಮಾಡ್ತಾರೆ. ಇವತ್ತಲ್ಲಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಗುಂಡಾಗಿರಿ ರಾಜಕೀಯ ಮಾಡ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಾಗಿರಿ ರಾಜಕೀಯ ಮಾಡ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ 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 ತೊಲಗಲಿ. ಬಿಜೆಪಿ ಮೋರ್ಚಾ ಹೋರಾಟಕ್ಕೆ, ಬಿಜೆಪಿ ಮೋರ್ಚಾ ಹೋರಾಟಕ್ಕೆ, ಗುಂಡಾ ಪ್ರವರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಂಡತನ ತೋರಿಸ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಅಬ್ರಾಮುಲ್ಲಾ ಖಾನ್ ಅವರಿಗೆ, ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ, ಅಬ್ರಾಮುಲ್ಲಾ ಖಾನ್ಗೆ ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಸರ್ಕಾರಂತೆ ಸರ್ಕಾರ, ಒಪ್ಪಂದಂತೆ ಸರ್ಕಾರ, ಕಾನೂನಂತೆ ಕಾನೂನು, ಒಪ್ಪಂದಂತೆ ಕಾನೂನು, ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ, ಅನ್ಯಾಯ ಅನ್ಯಾಯ. ಅಯ್ಯಯ್ಯೋ ಅನ್ಯಾಯ. ಭಾರತ್ ಮಾತಾ ಕಿ ಸರ್ಕಾರಕ್ಕೆ, ಧಿಕ್ಕಾರ, ಧಿಕ್ಕಾರ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ನಡೆದಂಥ ಚಳಿಗಾಲ ಅಧಿವೇಶನದಲ್ಲಿ ಅಮಿತ್ ಶಾಜಿ ಅವರು ಏನು ಮಾತನಾಡಿರುವ ವಿಡಿಯೋವನ್ನು ಎಡಿಟ್ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಅಂತ ಅನ್ನೋ ರೀತಿ ಏನು ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ಅವರು ಹರಿಬಿಟ್ಟಿದ್ದಾರೆ. ಅದರ ವಿರುದ್ಧ ನಾವಿವತ್ತು ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನು ಮುತ್ತಿಗೆ ಹಾಕುವಂಥ ಯುವ ಮೋರ್ಚಾ ತಂಡದಿಂದ ಇಡೀ ರಾಜ್ಯದಲ್ಲಿ ನಾವಿವತ್ತು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ನಿನ್ನೆ ನಮ್ಮ ಸುರಂಗಿ ಮಾಜಿ ಸಚಿವರು ಹಾಗೂ ಲೋಕಸಭೆ ಸದಸ್ಯರು ರಾಹುಲ್ ಗಾಂಧಿ ಅವರನ್ನ ತಳ್ಳುವ ಮುಖಾಂತರ ಒಂದು ಅವರ ನೈತಿಕತೆ ಏನು ಅಂತ ಇವತ್ತು ನಿನ್ನೆ ಅವರು ತೋರಿಸಿದ್ದಾರೆ. ಅದೇ ರೀತಿ ಏನು ಬೆಳಗಾವಿ ವಿಧಾನಸೌಧದಲ್ಲಿ ಸಿಟಿ ರವಿ ಅವರ ಮೇಲೆ ಮಾಜಿ ಅವರ ಬೆಂಬಲಿಗರನ್ನು ಏನು ದಬ್ಬಾಳಿಕೆ ಅವ್ರ ಮೇಲೆ ದಾಳಿ ಮಾಡುವ ಮುಖಾಂತರ ಇವತ್ತು ಸಾಮಾಜಿಕ ಜಾಲತಾಣ ವಿಡಿಯೋ ವೈರಲ್ ಆಗಿದೆ. ಸರ್ಕಾರ ಇವತ್ತು ಏನು ನಡೀತಾ ಇದೆ ದೇಶದಲ್ಲಿ, ಯಾವ ಅಶಾಂತಿ ಸೃಷ್ಟಿ ಮಾಡುವಂಥ ಕೆಲಸ ಏನೇನು ಕೆಲಸ ಮಾಡ್ತಾ ಇದೆ, ಯಾವ ರೀತಿ ಬಾಂಗ್ಲಾದೇಶದಲ್ಲಿ, ಶ್ರೀಲಂಕಾದಲ್ಲಿ, ಪಾಕಿಸ್ತಾನದಲ್ಲಿ ಯಾವ ರೀತಿ ಗಲಭೆಗಳು ನಡೀತಾ ಇದೆಯೋ ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಗಲಭೆ ಎಬ್ಬಿಸುವಂಥ ರೀತಿ ಕಾಂಗ್ರೆಸ್ ಒಂದು ದೊಡ್ಡ ಷಡ್ಯಂತ್ರ ಮಾಡ್ತಾ ಇದೆ. ಇದೊಂದು ಬಹಳ ದೊಡ್ಡ ಷಡ್ಯಂತ್ರ. ಪಾಕಿಸ್ತಾನ ಏಜೆಂಟ್ ರೀತಿ ವರ್ತಿಸುವಂಥ ಕೆಲಸ ಇವತ್ತು ನಡೀತಾ ಇದೆ. ವಿಧಾನಪುರ ಸದಸ್ಯರಾದ ಸಿಟಿ ರವಿ ಅವರ ಮೇಲೆ ಯಾವ ರೀತಿ ಇವತ್ತು ವಿಧಾನಸೌಧದಲ್ಲಿ ಇವತ್ತು ದಬ್ಬಾಳಿಕೆ ಮಾಡ್ತಾರೆ. ವಿಧಾನಸೌಧ ಅಂದ್ರೆ ಏನು? ವಿಧಾನಸೌಧ ಅಂದ್ರೆ ಏನು? 7 ಕೋಟಿ ಜನರನ್ನ ಅವರ ಹಕ್ಕನ್ನು ಅವರ ಭಾವನೆಯನ್ನು ಅರ್ಥಕೊಂಡು ಅಲ್ಲಿ ವಿಷಯ ಚರ್ಚೆ ಮಾಡೋಕೆ ಒಂದು ವಿಧಾನಸೌಧ ಬೆಳಗಾವಿದು ಒಂದು ದೇವಾಲಯ ಇದ್ದಂತೆ ಅವ್ರು ಇವತ್ತು ಏನು ಮಾಡ್ತಾ ಇದ್ದೀರಿ? ಇವತ್ತು ಗುಂಡಾಗಿರಿ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಅಳ್ಕೋತ ನಾಟಕ ಮಾಡ್ತೀರಿ. ಏನು ಮಾಡಿದ್ದಾರೆ ನಿಮಗೆ ಸಿಟಿನಲ್ಲಿ? ಏನು ಮಾಡಿದ್ದಾರೆ? ಏನು ಮಾಡ್ತಾ ಇದ್ದೀರಿ ನೀವು? ಲೂಟಿ ಮಾಡಿ ಗೊತ್ತಿ ನೀವು ಎಲ್ಲ ಭಾಳಷ್ಟು ಹಗರಣ ಮಾಡಿದಿರಿ. ನೈತಿಕತೆ ಎಲ್ಲ ತಾವು ಮಂತ್ರಿ ಸ್ಥಾನದಲ್ಲಿ ಉಳಿಯೋಕ್ಕೆ ರಾಜೀನಾಮೆ ಬಿಟ್ಟು ತೊಲಗಬೇಕು. ಇನ್ನು ಮರ್ಯಾದೆಯಿಂದ ಹೇಳ್ತಾ ಇದ್ದೀವಿ, ಮುಂದಿನ ದಿನದಲ್ಲಿ ಕಾಂಗ್ರೆಸ್ಸಿನ ಮಂತ್ರಿಗಳು, ಶಾಸಕರು, ಮುಖಂಡರ ಮೇಲೆ ಯುವ ಮೋರ್ಚಾ ತಂಡ ದಾಳಿ ಮಾಡಬೇಕಾಗ್ತದೆ. ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ, ದೇಶದಲ್ಲಿ ಸಾಮಾಜಿಕ ಸಾಮರಸ್ಯ ಮೂಡಿಸುವಂಥ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಜಾತಿಗಳ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡಬೇಡ್ರಿ. आपका नाम सर? ಸಂತೋಷ್ ಅಡಿ, ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ.